ಮಕ್ಕಳೇ, ಎಲ್ಲರಿಗೂ ಶುಭೋದಯ. ಮತ್ತು ವೇದಿಕೆಯ ಮೇಲೆ ಆಸೀನವಾಗಿರುವಂತಹ ಸಹಶಿಕ್ಷಕರೇ, ಅಡುಗೆ ಸಿಬ್ಬಂದಿಯವರೇ ಹಾಗೂ ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು. ಇವತ್ತು ಸಂವಿಧಾನ ದಿನ ಅಂತ ಅಂದ್ಬಿಟ್ಟು ಎಲ್ಲರೂ ಗೊತ್ತಿದೆಯಲ್ವಾ? ಯಾಕೆ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕಾಡು ಅಂತ ತೆಗೆದುಕೊಳ್ಳೋಣ. ಆ ಒಂದು ಕಾಡು ಏನಿತ್ತು ಆಯ್ತಾ, ಈ ಒಂದು ಕಾಡನ್ನು ನಾವು ಒಂದು ಭಾರತ ಅಂತ ತಿಳ್ಕೊಳ್ಳೋಣ ಆಯ್ತಾ. ಕಾಡಿನ ಪ್ರದೇಶವನ್ನ ಭಾರತ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಒಂದು ದೊಡ್ಡ ಆಲದ ಮರ, ಆ ಒಂದು ಆಲದ ಮರದ ಬಳಿ ಯಾವ್ಯಾವ ವಾಸ ಆಗಿತ್ತು? ಪ್ರಾಣಿಗಳು, ಪಕ್ಷಿಗಳು ವಾಸ ಆಗಿತ್ತು ಅಲ್ವಾ? ಈಗ ಈ ಒಂದು ಪ್ರಾಣಿ ಪಕ್ಷಿಗಳನ್ನ ನಾವು ಯಾವುದಕ್ಕೆ ಹೋಲಿಸ್ಕೊಳ್ಳೋಣ? ಭಾರತೀಯರಿಗೆ ಹೋಲಿಸ್ಕೊಳ್ಳೋಣ ಅಲ್ವಾ? ಈ ಒಂದು ಕಾಡನ್ನ, ಆ ಕಾಡಲ್ಲಿರುವಂತ ಒಂದು ಮರವನ್ನ ಕಡಿಬೇಕು ಅಂತ ಬೇಟೆಗಾರರು ಬರ್ತಾರೆ. ಆ ಒಂದು ಬೇಟೆಗಾರರನ್ನ ನಾವು ಯಾರಿಗೆ ಹೋಲಿಸ್ಕೊಳ್ಳೋಣ? ಬ್ರಿಟಿಷರಿಗೆ ಹೋಲಿಸ್ಕೊಳ್ಳೋಣ ಅಲ್ವಾ? ಆ ಬ್ರಿಟಿಷರು ಬರ್ತಾ ಏನಂತ ತಗೊಂಡ್ಬರ್ತಾರೆ? ಆಯ್ತಾ, ಬಂದೂಕು ತಗೊಂಡು ಬರ್ತಾರೆ ಆಯ್ತಾ. ಮತ್ತೆ ಬಿಲ್ಲು ಬಾಣ ತಗೊಂಡ್ಬಂದ್ರು ಅಂತ ಇಟ್ಕೊಳ್ರಿ ಆಯ್ತಾ. ಆ ಒಂದು ಬಿಲ್ಲು ಬಾಣಗಳನ್ನು ತಗೊಂಡ್ಬಂದಿದ್ದು ಎದಕ್ಕೋಸ್ಕರ? ಕೊಲ್ಲೋದಕ್ಕೋಸ್ಕರ. ಇವೆಲ್ಲ ಪಾಪ ಅಲ್ವಾ? ಅಹಿಂಸೆ ಅಲ್ವಾ? ಇವುಗಳನ್ನ ಆಯ್ತಾ ಮಟ್ಟ ಹಾಕ್ಬೇಕು ಅಂತ ಅಂದ್ಬಿಟ್ಟು ಆಯ್ತಾ ಅಲ್ಲಿರಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಯೋಚನೆ ಮಾಡ್ತಾರೆ ಆಯ್ತಾ. ಈ ರೀತಿಯಾಗಿ ಯೋಚನೆ ಮಾಡಿದಂತಹ ಒಂದು ಪ್ರಾಣಿ ಪಕ್ಷಿಗಳು ಆಯ್ತಾ ಒಬ್ಬ ಕಾಡಿನ ರಾಜನ ಬಳಿಗೆ ಹೋಗುತ್ತೆ ಆಯ್ತಾ. ಕಾಡಿನ ರಾಜ ಯಾರು? ಸಿಂಹ. ಆ ಒಂದು ಸಿಂಹಕ್ಕೆ ಅರ್ಥ ಆಗುತ್ತೆ, ಹೌದು ಇದೊಂದು ದೊಡ್ಡ ಸಮಸ್ಯೆ ಇದೆ, ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಸಿಂಹ ಯೋಚನೆ ಮಾಡುತ್ತೆ. ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ನೇಮಿಸುತ್ತೆ ಆಯ್ತಾ. ಆ ವ್ಯಕ್ತಿ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ? ಒಂದು ಪುಸ್ತಕವನ್ನ ತಯಾರು ಮಾಡ್ತಾರೆ. ಆ ಒಂದು ಪುಸ್ತಕವನ್ನ ಆಯ್ತಾ ಒಂದು ಹೆಸರು ಕೊಡ್ಬೇಕಲ್ಲ, ಅದಕ್ಕೆ ಏನಂತ ಕೊಡ್ಬೋದು? ಹೆಸರು ಸಂವಿಧಾನ ಅಂತ ಕೊಡ್ಬೋದು ಅಲ್ವಾ? ಆ ಒಂದು ಸಂವಿಧಾನ ಏನ್ ರಚನೆ ಆಗುತ್ತೆ, ಅದು ರಚನೆ ಆಗಿದ್ ಯಾವಾಗ ಗೊತ್ತಿದ್ಯಾ? ಯಾವಾಗ ರಚನೆ ಆಯ್ತು? 1949 ಆಯ್ತಾ. ನವೆಂಬರ್ 26 ಇದನ್ನ ಅಂಗೀಕಾರ ಮಾಡ್ಕೊಳ್ತಾರೆ ಆಯ್ತಾ. ಇದು ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26 1950 ಆಯ್ತಾ. ಆ ಒಂದು ದಿನವನ್ನು ನಾವು ಏನಂತ ಕರಿತೀವಿ? ಗಣರಾಜ್ಯೋತ್ಸವ ಅಂತ ಕರಿತೀವಿ ಅಲ್ವಾ? ಗಣರಾಜ್ಯೋತ್ಸವ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಅವಶ್ಯಕತೆ ಇತ್ತಾ? ಯಾಕೆ ಅಂತ ಅಂದ್ಬಿಟ್ಟು ಈ ಒಂದು ಇನ್ನೊಂದು ಕಥೆಯ ಮೂಲಕ ಇದನ್ನು ತಿಳಿದುಕೊಳ್ಳೋಣ ಆಯ್ತಾ. ಸುಮಾರು ಹಳೆ ಶಿಲಾಯುಗ ಅಂತ ತೆಗೆದುಕೊಳ್ಳೋಣ. ಈ ಒಂದು ಹಳೆ ಶಿಲಾಯುಗದಲ್ಲಿ ಆಯ್ತಾ ಜನ ಎಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ನೀವು ಪುಸ್ತಕಗಳನ್ನು ನೋಡಿದ್ದೀರಾ? ನೋಡಿ, ಅವರು ಈ ರೀತಿಯಾಗಿ ಒಂದು ಬಟ್ಟೆಗಳನ್ನೆಲ್ಲ ಹಾಕೊಳ್ತಿರ್ಲಿಲ್ಲ ಆಯ್ತಾ. ಬದಲಾಗಿ ಆ ಒಂದು ಮರಗಳಲ್ಲಿ ಸಿಗೋಂತ ಒಂದು ಎಲೆಗಳನ್ನೇ ಆಯ್ತಾ ಆ ಒಂದು ವಸ್ತ್ರಗಳಾಗಿ ಅದನ್ನು ಉಪಯೋಗಿಸ್ಕೊಳ್ತಿದ್ರು ಅಲ್ವಾ. ಮತ್ತೆ ಅವರು ಊಟಕ್ಕೋಸ್ಕರ ಏನ್ ಮಾಡ್ತಿದ್ರು? ಅಲ್ಲೇ ಸಿಕ್ಕಿದಂತ ಒಂದು ಸೊಪ್ಪು ಆಗಿರ್ಬೋದು ಆಯ್ತಾ, ಅಲ್ಲಿ ಸಿಕ್ಕಿದಂತ ಒಂದು ಪ್ರಾಣಿಗಳನ್ನಾಗಿರ್ಬೋದು, ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಳ್ಳೋದು, ಸಾಯಿಸೋದು, ಹಾಗೆ ಹಸಿ ಮಾಂಸವನ್ನೇ ತಿನ್ನೋದು, ಈ ರೀತಿಯಾಗಿ ಎಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ರು. ಮತ್ತೆ ನದಿ ಏನು ನೀರು ಹರಿತಿತ್ತು, ಆ ಒಂದು ನದಿಯ ಹತ್ತಿರ ಹೋಗ್ಬಿಟ್ಟು ಇವ್ರೇನ್ ಮಾಡ್ತಿದ್ರು? ವ್ಯವಸಾಯವನ್ನು ಮಾಡ್ಕೊಳ್ತಾ ಇದ್ರು. ವ್ಯವಸಾಯವನ್ನು ಮಾಡಿದಾಗ ಅಲ್ಲಿ ಏನ್ ಬೆಳೆ ಬೆಳ್ಕೊಳ್ತಿದ್ರು, ಆ ಒಂದು ಬೆಳೆಯನ್ನ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು. ಯಾರು ಸೋಮಾರಿಗಳಿರ್ತಾರೆ ಅವ್ರೇನ್ ಮಾಡ್ತಿದ್ರು? ಅವರು ಇವ್ರು ಬೆಳೆದಿರೋ ಅಂತ ಒಂದು ಬೆಳೆಯನ್ನ ಕಡತನ ಮಾಡ್ಕೊಂಡು ಹೊಡೋರು. ತಪ್ಪಲ್ವಾ ಇದು? ಈ ಒಂದು ಸರಿ ತಪ್ಪುಗಳನ್ನ ನಿರ್ಧಾರ ಮಾಡಬೇಕು ಅಂತಂದ್ಬಿಟ್ಟು ಆಯ್ತಾ ಏನ್ ಮಾಡ್ತಾರೆ? ಈ ಒಂದು ಸಂವಿಧಾನವನ್ನ ರಚನೆ ಮಾಡ್ತಾರೆ ಆಯ್ತಾ. ಈಗ ಗೊತ್ತಾಯ್ತಾ? ಈ ಒಂದು ಸಂವಿಧಾನದಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಒಬ್ಬ ಮನುಷ್ಯ, ಆ ಮನುಷ್ಯ ಏನು ಸರಿ ಮಾಡಿರ್ತಾನೆ, ಏನ್ ತಪ್ಪು ಮಾಡಿರ್ತಾನೆ, ಅವನು ತಪ್ಪು ಮಾಡಿದಾಗ ಆ ಒಂದು ತಪ್ಪುಗಳಿಗೆ ಏನ್ ಶಿಕ್ಷೆ ಇದೆ, ಪ್ರತಿಯೊಂದನ್ನು ಕೂಡ ಈ ಒಂದು ಸಂವಿಧಾನದಲ್ಲಿ ಯಾರು ಬರೆದಿಟ್ಟಿರೋದು? ಅಂಬೇಡ್ಕರ್. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿಟ್ಟಿರೋಂತ ಒಂದು ಸಂವಿಧಾನ ಏನಿದೆ ಈಗಲೂ ಕೂಡ ಸಂಸತ್ ಭವನದಲ್ಲಿ ಹೀಲಿಯಂ ಅನ್ನೋ ಒಂದು ಅನಿಲದ ಜೊತೆಗೆ ಶೇಖರಣೆ ಮಾಡಿ ಇದನ್ನ ಇಟ್ಟಿದ್ದಾರೆ ಆಯ್ತಾ. ಇದಿಷ್ಟು ಸಂವಿಧಾನದ ಕುರಿತು ಮಾಹಿತಿಯಾಗಿತ್ತು.
ಎಲ್ಲರಿಗೂ ಗೊತ್ತಾಯ್ತಲ್ಲ? Yes, ಈಗ sir. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಬೋದಾ? Yes, sir. ಈಗ